ಜೊತೆಗೆ ಮಾತನಾಡೋದಕ್ಕೆ ಭಾಸ್ಕರ್ ಪ್ರಸಾದ್ ಅವರು ಎಡಗೈ ಸಮುದಾಯಗಳ ಪರವಾಗಿ ಹೋರಾಟದಲ್ಲಿ ಮುಂಚೂಣಿ ಇದ್ದಂತಹ ಮುಖಂಡರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭಾಸ್ಕರ್ ಪ್ರಸಾದ್ ಸರ್ ನಮಸ್ಕಾರ, ಕೇಳಿಸ್ತಾ ಇದೆಯಾ? ನಮಸ್ಕಾರ, ಕೇಳಿಸ್ತಾ ಹೇಳಿ ಸರ್. ಕೇಳಿಸ್ತಾ. ಈಗ ರಾಜ್ಯ ಸರ್ಕಾರ ಕೈಗೊಂಡಿರುವಂತಹ ನಿರ್ಧಾರಕ್ಕೆ ತಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್? ಮೊದಲಿಗೆ ಇದೊಂದು ವಿಭಾಗವಾರು ನಮ್ಮನ್ನೆಲ್ಲ ವಿಂಗಡಣೆ ಮಾಡಿ ಅಧಿಕಾರ ಹಂಚಿಕೆಗೆ ಅಥವಾ ಸವಲತ್ತು ಹಂಚಿಕೆಗೆ ಏನು ಕ್ರಮ ತಗೊಂಡಿದ್ದಾರೆ ಅದನ್ನ ಒಲ್ಲದ ಮನಸ್ಸಿಂದ ಒಪ್ಕೊಳ್ಬೇಕಾಗಿದ್ದ ಪರಿಸ್ಥಿತಿ ಬಂದಿದೆ. ಅದು ಒಪ್ಕೊಳ್ಳೇಬೇಕಾಗ್ತದೆ. ಯಾಕಂದ್ರೆ ಕೊನೆಗೆ ಒಂದು ಸಣ್ಣ ರಿಲೀಫ್ ಸಿಕ್ಕಿದೆಯಲ್ಲ, ಅದಕ್ಕೆ ಒಂದು ಸಣ್ಣ ಖುಷಿ ಇದೆ. ಆದ್ರೆ ಸಾಮಾಜಿಕ ನ್ಯಾಯದ ತಳಹದಿನಲ್ಲಿ ನೋಡೋದಾದ್ರೆ ಬಲಾಢ್ಯರ ಗುದ್ದಿಗೆ ಬೆನ್ನನ್ನ ಬಗ್ಗಿಸ್ಕೊಂಡು ನ್ಯಾಯ ಕೊಟ್ಟಂಗಿದೆ ಸಿದ್ದರಾಮಯ್ಯನವರು. ಅವ್ರು ಗುದ್ದಿದಂತ ಏಟ್ಗೆ ಒಂದಡಿ ಕೆಳಗಡೆ ಬಗ್ಗೋಗಿದ್ದಾರೆ. ಏನು ಅಂದ್ರೆ ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಎಲ್ರಿಗೂ ಯಾರಿಗೂ ಅನ್ಯಾಯ ಆಗ್ದಂಗೆ ನ್ಯಾಯ ಕೊಡ್ಬೇಕು, ಯಾರಿಗೂ ಅನ್ಯಾಯ ಆಗ್ದಂಗೆ ನ್ಯಾಯ ಕೊಡ್ಬೇಕು ಅಂತ ಹೇಳ್ಕೊಂಡು ಸುಪ್ರೀಂ ಕೋರ್ಟ್ ಕೊಟ್ಟಂತ ನಿರ್ದೇಶನ ಎಂಪೆರಿಕಲ್ ಡಾಟಾ ಅಂದ್ರೆ ಹಿಂದುಳಿದವರಿಕೆ ಅದನ್ನ ಕಡೆಗಣಿಸಿ ಕೊಟ್ಟಂತಹ ನ್ಯಾಯ ಅಂತ ನಾನಾದ್ರೂ ಕೂಡ ಅಭಿಪ್ರಾಯ ಪಡ್ತೀನಿ. ಈಗ ಸದಾಶಿವ ಆಯೋಗದ ವರದಿ 15%ಗೆ 6% ಹೇಳಿತ್ತು ಮಾದಿಗರಿಗೆ. ಆಮೇಲೆ ಬಂದಂತಹ ಮಾಧುಸ್ವಾಮಿ ಆಯೋಗದ ವರದಿ 6% ಮಾದಿಗರಿಗೆ ಹೇಳಿತ್ತು. ನಾಗಮೋಹನ್ ದಾಸ್ ಆಯೋಗದ ವರದಿ ಕೂಡ 6% ಮಾದಿಗರಿಗೆ ಹೇಳಿದ್ದು. ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಕೂಡ ಬದಿಗಿಟ್ಟು ತಗೊಂಡಂತ ಕ್ಯಾಬಿನೆಟ್ ತೀರ್ಮಾನದಲ್ಲೂ ಕೂಡ ಮಾದಿಗರಿಗೆ 6% ಹೇಳಿದ್ದು. ಎಲ್ಲ ಆಗಿ ಈಗ ನಮ್ಮನ್ನ 15%ಗೆ ಇಳಿಸ್ಬೇಕಾಗಿದೆ ಅಂತ ಹೈಕೋರ್ಟ್ ಹೇಳಿದ್ಮೇಲೆ 15% ಅಲ್ಲೇ ನಮ್ಗೆ 6% ಹೇಳಿದ್ದು. ಸೊ ಅದನ್ನ ಕೊಟ್ಟಿದ್ದಿದ್ರೆ ನ್ಯಾಯ ಇತ್ತು. ಒಂದು ಅದನ್ನ ಈಗ ಸರ್ಕಾರ ಸರಿಯಾಗಿ ಪಾಲಿಸ್ಲಿಲ್ಲ ಅನ್ನುವಂತ ಅಸಮಾನದ ಜೊತೆನಲ್ಲಿ ಕೊನೆಗೆ ಒಂದು ಸಣ್ಣ ಏನೋ ನಮಗೆ ಬಿಡುಗಡೆ ಸಿಕ್ತಲ್ಲ, ಒಂದು ಚೈನ್ ಆಗಿ ಸಿಕ್ಕಾಕೊಂಡು ನಮ್ಮನ್ನ ಎಲ್ಲಿ ಕಾಲಕ್ಕೆ ಸರಪಳಿ ಕಟ್ಟಿ ಎಳಿತಿದ್ದಂತ ಪರಿಸ್ಥಿತಿಯಿಂದ ಬಿಡುಗಡೆಗೊಂಡಿದೀವಲ್ಲ, ಅದಕ್ಕೊಂದು ಸಮಾಧಾನ ಇದೆ. ಇನ್ನು ಮುಂದಿನ ಹೆಚ್ಚಿನ ನಾವು ಏನಾದ್ರೂ ರಿಪ್ಲೈ ಮಾಡ್ಬೇಕು ಅಂತಂದ್ರೆ ರೋಸ್ಟರ್ ನಲ್ಲಿ ಏನಾದ್ರೂ ಬದಲಾವಣೆಗಳು ಮಾಡಿದಾರ, ಪ್ರವರ್ಗ 1 ಅನ್ನೋದು ಮಾದಿಗರಿಗೆ ಏನ್ ಕೊಡ್ಬೇಕಾಗಿತ್ತು ನ್ಯಾಯವಾಗಿ, ಅದ್ರಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದೆಯಾ ಅನ್ನೋದ್ರ ಬಗ್ಗೆ ಇನ್ನೂ ಅಂಕಿಅಂಶಗಳು ಬರಲಿಲ್ಲ. ಮತ್ತೆ ನಮ್ಮ ಆಗ್ರಹ ಇರುವಂತದ್ದು ಸಂಪೂರ್ಣ ಒಳ ಮೀಸಲಾತಿ ಬಡ್ತಿ ವಿಚಾರದಲ್ಲಿ, SCPTSB ಹಣ ಹಂಚಿಕೆ ವಿಚಾರದಲ್ಲಿ, ರಾಜಕಾರಣದ ವಿಚಾರದಲ್ಲಿ, ಮತ್ತೆ ಒಟ್ಟಾರೆ ಮೀಸಲಾತಿ ಎಲ್ಲೆಲ್ಲಿ ಅನ್ವಯಿಸುತ್ತೋ ಅಲ್ಲೆಲ್ಲವೂ ಕೂಡ ಒಳ ಮೀಸಲಾತಿಯ ಘೋಷಣೆ. ನಮಗೆ ಸರ್ಕಾರ ಅದ್ರ ಬಗ್ಗೆ ಇನ್ನೂ ಸರಿಯಾದ ರೀತಿಯಾದಂತ ಯಾವುದೇ ಘೋಷಣೆಯನ್ನ ಮಾಡ್ದಂಗೆ ಕಾಣಲಿಲ್ಲ ನನಗೆ. ಸೊ ಅದೆಲ್ಲವನ್ನೂ ಕೂಡ ನಾನು ನೋಡಿ ಎಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯಾ ಇಲ್ವಾ ಅನ್ನೋದು ತಿಳ್ಕೊಂಡು ನಾವು ಫೈನಲಿ ನಾವು ಮುಂದಿನ ಹೆಜ್ಜೆ ಏನು ಅಂತ ನಾವು ಹೇಳ್ಬೇಕಾಗ್ತದೆ. ಈಗ ಮತ್ತೊಂದು ಕಡೆಯಲ್ಲಿ ಈಗ ಸದ್ಯಕ್ಕೆ ತೆಗೆದುಕೊಳ್ತಾ ಇರುವಂತಹ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಲ್ಲೂ ಕೂಡ ಗೊಂದಲ ಇತ್ತು. ಅವರಿಗೇನು ಸಂದೇಶ ಹೇಳೋದಕ್ಕೆ ಮುಂದಾಗ್ತೀರಿ? ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಮ ನಡೆ ಏನಾಗಿರುತ್ತೆ? ಮೊದಲಿಗೆ ವಿದ್ಯಾರ್ಥಿಗಳಿಗೆ ಈಗೇನು ನೇಮಕಾತಿ ಪ್ರಕ್ರಿಯೆಗೆ ಹೋಗಿದ್ರಲ್ಲ, ಅವ್ರು ಇನ್ನು ಮುಂದೆ ಯಾವುದೇ ಕನ್ಫ್ಯೂಷನ್ಗಳನ್ನ ಇಟ್ಕೊಳ್ಳೋದು ಬೇಕಾಗಿಲ್ಲ. ಏನು ಹಳೆ ಮೀಸಲಾತಿ ಅಂತಾನೆ ನೀವು ನೇಮಕಾತಿಗಳನ್ನ ಮಾಡಬೇಕು, ಮತ್ತೆ ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿರುವಂತ ಆದೇಶವನ್ನ ರದ್ದು ಮಾಡಬೇಕು, ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ರಕಾರ ತರಬೇಕು ಅಂತ ಕೆಲವು ಏನೋ ಇಲಿಟ್ರೇಟ್ಗಳ ತರ ಮಾತಾಡ್ತಿದ್ದಂತ ಕೆಲವರು ಇದಾರಲ್ಲ, ಅವರ ಮಾತುಗಳಿಂದ ನೀವು ಯಾರು ಕನ್ಫ್ಯೂಸ್ ಆಗೋದು ಬೇಡ. ಸರ್ಕಾರ ಈಗ ಸ್ಪಷ್ಟಪಡಿಸಿದೆ ಏನು ಅಂತಂದ್ರೆ ಪ್ರವರ್ಗ 1 A B C ಅಡಿನಲ್ಲೇ ಇನ್ನು ಮುಂದೆ ಹುದ್ದೆಗಳನ್ನ ಕೊಡಬೇಕಾಗ್ತದೆ. ಅದೇ ಪ್ರಕಾರವಾಗಿ ನೀವು ಅಪ್ಲೈ ಮಾಡಿ ನಿಮ್ಗಿದ್ದಂತ ಯಾವುದೇ ಗೊಂದಲಗಳು ಕೂಡ ಈ ಮೂಲಕ ಪರಿಹಾರ ಆಗ್ತದೆ ಅನ್ನೋದು ಒಂದು ನಾವು ವಿದ್ಯಾರ್ಥಿಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಳೆ ಮೀಸಲಾತಿ, ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಹೇಳ್ತಿದ್ದಂತ ಯಾವುದೇ ಊಹಾಪೋಹಗಳಿಗೆ ಅಥವಾ ಕಾನೂನು ಅರಿವೇ ಇಲ್ಲದಂತ ಮಾತುಗಾರಿಕೆ ಏನಿತ್ತಲ್ಲ, ಅದನ್ನೆಲ್ಲ ನೀವು ಕಡೆಗಣಿಸಿ ಮುಂದೆ ಹೋಗಿ ಧೈರ್ಯವಾಗಿ ಹೋಗಿ. ನಿಮ್ ಜೊತೆ ಇಡೀ ಸಮುದಾಯ ಇದೆ, ಹೋರಾಟಗಾರರು ಇದ್ದಾರೆ. ಸರ್ಕಾರ ಆ ನಿಟ್ಟಿನಲ್ಲಿ ಯಾವುದೇ ವ್ಯತ್ಯಾಸಗಳು ಮಾಡಿದ್ರೆ ನಿಮ್ ಜೊತೆಗಿರ್ತೀವಿ ಅನ್ನೋ ಒಂದು ಭರವಸೆಯನ್ನು ನಾವು ಕೊಡ್ತಾ ಇದ್ದೀವಿ. ಇನ್ನು ಮುಂದಿನ ಹೋರಾಟ ಏನು ಅಂತಂದ್ರೆ ಸರ್ಕಾರ ಘೋಷಣೆ ಮಾಡಿದ ಕೂಡಲೇ ಎಲ್ಲವೂ ಕೂಡ ಇಂಪ್ಲಿಮೆಂಟ್ ಆಗ್ಬಿಡ್ತದೆ ಅಂತ ನಾವು ನಂಬಿ ಕೂರಕ್ಕಾಗಲ್ಲ. ಯಾಕೆಂತಂದ್ರೆ 34,000 ಕೋಟಿ ದಲಿತರಿಗೆ ಅಂತ ಅನೌನ್ಸ್ ಮಾಡೋದು, ಆಮೇಲೆ ಅದ್ರಲ್ಲಿ ಕಳ್ತನ ಮಾಡಿ 10,000, 15,000, 20,000 ಕೋಟಿಗಳನ್ನ ಬೇರೆ ಬೇರೆ ಯಾವ್ದಾದ್ರು ಯೋಜನೆಗಳಿಗೆ ನಮ್ಗೆ ಸಂಬಂಧನೇ ಇಲ್ಲದೆ ಇರೋಂಥ ಯೋಜನೆಗಳಿಗೆ ತಗೊಳ್ಳೋವಂಥದ್ದು, ಇಂಥ ಕಳ್ಳ ಸರ್ಕಾರ ಇರೋ ಜಾಗದಲ್ಲಿ ನಮಗೆ ಈಗ ಮೀಸಲಾತಿ ಪ್ರಮಾಣವನ್ನ ಅನೌನ್ಸ್ ಮಾಡ್ಬಿಟ್ಟು ನಾಳಿದ್ರೆ ಅದು ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ. ಈಗೇನು ಬ್ಯಾಕ್ಲಾಗ್ಗಳನ್ನ ತುಂಬಿಡ್ತೀವಿ, ಖಾಲಿ ಇರುವಂತ 2,85,000 ಹುದ್ದೆಗಳು ತುಂಬಿಡ್ತೀವಿ ಅಂತ ಹೇಳ್ಕೊಂಡು ಬಂದ್ರು. ಯಾವಾಗ ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದ್ರ ಮೂಲಕ. ಈಗ ಜಾರಿಗೊಳಿಸಿದ್ಮೇಲೆ ಆ ನ್ಯಾಯದಾನ ವ್ಯವಸ್ಥೆಯನ್ನೇ ತಡೆ ಹಿಡಿದ್ಬಿಟ್ರೆ ಇವರು. ಸೊ ಹಂಗಾಗಿ ಅದನ್ನೆಲ್ಲ ಆ ಪ್ರಕ್ರಿಯೆಗಳೆಲ್ಲ ಚಾಲನೆಗೆ ಬರಬೇಕು. ನಮ್ಮ ಹಣ ಹಂಚಿಕೆ ಸರಿ ಆಗ್ಬೇಕು, ಬಡ್ತಿ ನೇಮಕಾತಿ ಸರಿ ಆಗ್ಬೇಕು, ರಾಜಕಾರಣದಲ್ಲೂ ಕೂಡ ಒಳ ಮೀಸಲಾತಿ ಜಾರಿ ಆಗೋವರೆಗೂ ಕೂಡ ನಾವು ಸರ್ಕಾರದ ಮೇಲೆ ಒಂದು ಪ್ರಚಾರನ ತರುವಂತದ್ದು, ಜನಜಾಗೃತಿ ಮೂಡಿಸುವಂತದ್ದು, ಇದನ್ನ ನಾವು ನಿರಂತರವಾಗಿ ಕಾಯ್ಕೊಂಡು ಹೋಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಈಗ ಮತ್ತೊಂದು ಕಡೆ ಸರ್ ನಾವು ನೋಡಿದಾಗ ಈಗಾಗಲೇ ತಮಿಳುನಾಡು 68% ಮೀಸಲಾತಿ ಮಾಡುತ್ತೆ, 69% ಮೀಸಲಾತಿ ಮಾಡುತ್ತೆ. ಬೇರೆ ಬೇರೆ ರಾಜ್ಯಗಳು ಕೂಡ, ಮಹಾರಾಷ್ಟ್ರ ಆಯಿತು, ಇನ್ನಿತರ ರಾಜ್ಯಗಳು ಕೂಡ ಆ ಒಂದು ದಿಶೆಯಲ್ಲಿ ಹೆಜ್ಜೆಯನ್ನು ಇಡ್ತವೆ. ಆದರೆ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಹೇಗೆ ಹಿನ್ನಡೆಯನ್ನು ಅನುಭವಿಸ್ತಾ ಇದೆಯಾ ಅಂತ? ಈಗ ಏನು ಮಾಧುಸ್ವಾಮಿ ಆಯೋಗದ
ವರದಿ 17%ಗೆ ಒಳ ಮೀಸಲಾತಿನ ಜಾರಿಗೊಳಿಸಿದ್ ಯಾವ್ದ್ರ ಮೇಲೆ? ನಾಗಮೋಹನ್ ದಾಸ್ ಆಯೋಗದ ವರದಿ. ಅವಾಗೇನು 15ರಿಂದ 17%ಗೆ ಹೆಚ್ಚು ಮಾಡಬೇಕು, 3ರಿಂದ 7%ಗೆ ಹೆಚ್ಚು ಮಾಡಬೇಕು ಎಸ್ಟಿಗಳದು ಅಂತ ಏನೊಂದು ವರದಿಯನ್ನ ಕೊಟ್ಟಿದ್ರು. ಆ ವರದಿ ಆದೇಶ ಅಲ್ಲ, ಯಾವುದೇ ಇದಾಗಿರಲ್ಲ, ಅದು ವರದಿ ಅಷ್ಟೇ. ಅದು ಈ ವರದಿಯನ್ನ ಇವರು ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತಂದ್ರೆ 9th ಶೆಡ್ಯೂಲ್ಗೆ ತಗೊಂಡ್ಬಂದು ಕೇಂದ್ರ ಸರ್ಕಾರಕ್ಕೆ ಕಳಿಸಿ 9th ಶೆಡ್ಯೂಲ್ಗೆ ತಂದು ತಿದ್ದುಪಡಿ ಮಾಡ್ಕೊಂಡು ಮಾಡ್ಬೇಕಿತ್ತು. ನೀವು ಏನು ತಮಿಳ್ನಾಡು ಕೇಳ್ತಾ ಇದ್ದೀರಿ 68-69% ಇದೆ ಅಂತ, ಅದು 9th ಶೆಡ್ಯೂಲ್ಗೆ ಸೇರಿರುವಂತದ್ದು. 9th ಶೆಡ್ಯೂಲ್ ಸೇರಿದಾಗ್ಲೇನೆ ಅದಕ್ಕೆ ಕಾನೂನಿನ ಮಾನ್ಯತೆ ಬರೋದಕ್ಕೆ ಸಾಧ್ಯ ಆಯ್ತಲ್ಲ. ಈ ರಾಜ್ಯ ಸರ್ಕಾರ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಇದನ್ನ ಮಾಡಿದ್ರು, 9th ಶೆಡ್ಯೂಲ್ಗೆ ಅವ್ರಿಗೆ ಹಾಕ್ಲಿಲ್ಲ ಅಂತ ಹೇಳ್ತಿದ್ರೆ 3 ವರ್ಷದಿಂದ ನೀವೇನ್ ಬೆಣ್ಣೆ ಬಿಸ್ಕೆಟ್ ತಿಂತಾ ಇದ್ರಾ ಕಾಂಗ್ರೆಸ್ ಸರ್ಕಾರದವರು? 3 ವರ್ಷದಿಂದ ಇದೇ 9th ಶೆಡ್ಯೂಲ್ಗೆ ಹಾಕುವಂತ ಪ್ರಕ್ರಿಯೆಯನ್ನ ನೀವ್ ಯಾಕೆ ಮಾಡ್ಲಿಲ್ಲ? ಯಾಕೆ ಕೇಂದ್ರ ಸರ್ಕಾರ ಕಳಿಸ್ತಿಲ್ಲ? ನೀವು ಕಳಿಸಿದ ನಂತರ ಅಲ್ಲಿ ಬಿಜೆಪಿ ಸರ್ಕಾರ ಮಾಡದೆ ಹೋಗಿದ್ದಿದ್ರೆ ನೀವು ಆರೋಪ ಮಾಡಕ್ ಅವಕಾಶನಾದ್ರೂ ಸಿಕ್ತಿತ್ತು. ಆದ್ರೆ ನೀವು ಕಳಿಸ್ದೆ ಒಂದ್ ರೀತಿಯ ದುಂಡಾವರ್ತನೆ, ನಾವು ಮಾಡಿದ್ರೆ ನಡೆಯುತ್ತೆ ಅನ್ನೋ ತರ ಕಳಿಸಿ ಈಗ ಕೋರ್ಟ್ ಇಂದ ನೀವು ಬಿದ್ದೋಗಿದ್ದೀರಿ. ಸರಿ, ಹೈಕೋರ್ಟ್ ಅದನ್ನ 17% ಬೇಡ ಅಂತ ಏನು ತೀರ್ಮಾನ ಕೊಟ್ಟಾಗ ಸುಪ್ರೀಂ ಕೋರ್ಟ್ ಇಲ್ಲಿವರೆಗೂ ಕೂಡ ಇವರು ಹೋಗೇ ಇಲ್ಲ. ಸುಪ್ರೀಂ ಕೋರ್ಟ್ ಹೋಗ್ಬೇಕಲ್ಲ, ಅಪೀಲ್ ಹೋಗ್ಬೇಕಿತ್ತಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡಿಸ್ಕೊಳ್ಳೋದಕ್ಕೆ. ಹೌದು. ಅಥವಾ ಸರ್ಕಾರದ ಎಜಿ ಅವರು ಅದಕ್ಕೆ ಸಂಬಂಧಪಟ್ಟಂತ ಇನ್ನು ಬೇರೆ ಬೇರೆ ವಾದಗಳಿದಾವೆ ಅದಕ್ಕೆಲ್ಲ. ಅದು ಹೆಂಗೆ ಏನೋ ಕಾನೂನಾತ್ಮಕ ಜಾರಿಗೆ ತರಬಹುದು ಅನ್ನೋದಕ್ಕೆ ಅಂತ ಕೆಲಸವನ್ನ ಮಾಡೇ ಇಲ್ಲ ಸರ್ಕಾರ. ಬಾಯಿಗೆ ಮಾತ್ರ ಬಾಯಿ ಮಾತಲ್ಲಿ ಮಾತ್ರ ದಲಿತ ಪರ ಅನ್ನುವಂತ ಮಾತುಗಳನ್ನ ಮಾತಾಡುವಂಥದ್ದು. ಆದ್ರೆ ಅದು ಇಂಪ್ಲಿಮೆಂಟೇಷನ್ ಬಂದಾಗ ಎಷ್ಟು ನಿರಾಸಕ್ತಿ ತೋರಿಸ್ತಾರೆ, ಎಷ್ಟು ವಂಚನೆ ಮಾಡ್ತಾರೆ ಅನ್ನೋದನ್ನ ನಾವು ಎಲ್ಲಾ ಪ್ರಕಾರಗಳಲ್ಲೂ ನೋಡ್ಕೊಂಡು ಬರ್ತಾ ಇದೀವಿ. ಅದರಂತೆ ಇದು ಕೂಡ. ಓಕೆ, ಧನ್ಯವಾದಗಳು ಭಾಸ್ಕರ್ ಪ್ರಸಾದ್ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಈಗ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಇದನ್ನ ಜಾರಿ ಮಾಡೋದಕ್ಕೆ ಮುತುವರ್ಜಿಯನ್ನ ವಹಿಸುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಒಂದು ಘೋಷಣೆ ಮಾಡುವಂಥದ್ದು ಅಥವಾ ಆ ವರದಿಯನ್ನ ಆಧರಿಸಿ ಕೊಡ್ತೀವಿ ಅಂತ ಹೇಳುವಂಥದ್ದು ಒಂದು ಕಡೆ, ಆದರೆ ಅದನ್ನ ನೆಲಮಟ್ಟದಲ್ಲಿ ಜಾರಿಗೆ ತರುವಂಥದ್ದೇನಿದೆ ಅದು ಕೂಡ ಇಲ್ಲಿ ಸವಾಲಿನ ಕೆಲಸ ಆಗುತ್ತೆ. ಅದನ್ನು ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ಮೆಟ್ ನಿಲ್ಲುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.